ಜಿಗಣೆ ಅನ್ನೋ ಜೀವಿಗಳನ್ನ ಕಂಡ್ರೆ ಇಲ್ಲಿವರೆಗೂ ಭಯವಿತ್ತು. ಆದ್ರೆ ಇವತ್ತು ಕಾಡೊಳಗೆ ಅವುಗಳಿಂದಾದ ಅನುಭವ ಭಯಂಕರವಾಗಿತ್ತು. ವಾರದಿಂದ ಬಿಡದೆ ಸುರಿತಿರೋ ಮಳೆಗೆ ಒಂದು ಸ್ವಲ್ಪ ಹೊತ್ತು ಬರದೇ ಇರೋಣ ಅನ್ಸ್ಲಿಲ್ಲ. ಮಳೆಯಿಂದ ಮನೆಯಿಂದ ಆಚೆಗೆ ಕಾಲಿಡೋಕು ಸಾಧ್ಯವಾಗದ ಜನಕ್ಕೆ ಮಳೆಗೆ ಬೈಯದೆ ಬೇರೆ ದಾರಿ ಇರಲಿಲ್ಲ. ಮಳೆ ಕಡಿಮೆ ಆಗಿದೆ, ಹೂವಿನ ರಸ ಹೀರಿ ಹೋಗೋಣ ಅಂತ ಬಂದಿದ್ದ ಹಕ್ಕಿಯನ್ನ ನೋಡ್ತಾ ಕೂತಾಗ ಮಳೆ ಜಾಸ್ತಿ ಆಗಿದೆ, ಮೀನು ಹತ್ತಿದ್ರೆ ಹಿಡ್ಕೊಂಡು ಬರೋಣ ಅಂತ ಹೊರಟವರು ಕಣ್ಣಿಗೆ ಬಿದ್ದಿದ್ರು. ಸಾಕಪ್ಪ ಮಳೆ ಸಹವಾಸ ಅಂತ ಕಾಫಿ ಇರ್ತಾ ಮನೆಯೊಳಗೆ ಕೂತವನಿಗೆ ಹೊರಗೆ ಕಾಲಿಡೋಕೆ ಅವರೇ ಸ್ಫೂರ್ತಿಯಾಗಿದ್ರು. ಸರಿ, ಕಾಡೊಳಗೆ ಒಂದು ಸುತ್ತು ಹಾಕಿ ಮಳೆಯೊಳಗೆ ಮಿಂದೆದ್ದ ಗಿಡ ಮರಗಳನ್ನ ನೋಡಿ ಬರೋಣ ಅನ್ನೋ ಯೋಚನೆ ಬಂತು. ಅದನ್ನ ಕಲ್ಪಿಸಿಕೊಂಡಾಗ ಖುಷಿ ಆಯ್ತು. ಆ ಕಲ್ಪನೆ ಕಾರ್ಯರೂಪಕ್ಕೆ ಬಂದು ಕಾಡೊಳಗೆ ಕಾಲಿಟ್ಟಾಗ ಆದ ಅನುಭವ ಭಯಾನಕವಾಗಿತ್ತು. ಮಳೆ ಶುರುವಾಗಿದೆ, ಕಾಡೊಳಗೆ ಒಂದೆರಡು ಜಿಗಣೆಗಳಿರಬಹುದು. ನಾನು ಮಲೆನಾಡವನು, ಅದಕ್ಕೆಲ್ಲ ಹೆದರಲ್ಲ ಅಂತ ಅಡವಿಯೊಳಗೆ ಹೊಕ್ಕವನ ಮೇಲೆ ನೂರಾರು ಜಿಗಣೆಗಳ ದಾಳಿಯಾಗಿತ್ತು. ಅವುಗಳ ಬಳಿ ಕೋವಿ ಇರಲಿಲ್ಲ, ಆದರೂ ಗುಂಡೇಟು ತಿಂದ ರೀತಿ ನನ್ನ ಕಾಲಲ್ಲಿ ರಕ್ತ ಹರಿದಿತ್ತು. ಏನಾದರಾಗ್ಲಿ ಒಂದಷ್ಟು ದೂರ ಕಾಡಲ್ಲಿ ಸಾಗಿಯೇ ಬರೋಣ ಅಂತ ಮೋಡ ಕವಿದು ಭಯಂಕರ ಮಳೆ ಸುರಿದು ಕತ್ತಲಾಗಿದ್ದ ಕಾಡೊಳಗೆ ನನ್ನ ಪ್ರಯಾಣ ಹೊರಟಿತ್ತು. ಬೇಸಿಗೆಯಲ್ಲಿ ಬತ್ತಿ ಮಳೆಗಾಲದಲ್ಲಿ ಮೈದುಂಬಿ ಹರಿಯುತ್ತಿದ್ದ ತೊರೆಗಳನ್ನ ಹಚ್ಚ ಹಸಿರಾಗಿ ಮಳೆಯ ನೀರನ್ನ ಹನಿ ಹನಿಯಾಗಿ ಭೂಮಿಯೆಡೆಗೆ ತೊಟ್ಟಿಕ್ಕುತ್ತಿದ್ದ ಮರಗಿಡಗಳನ್ನ ನೋಡ್ತಾ ಸುತ್ತು ಬರುವಾಗ ಜಿಗಣೆಗಳ ಕಾಟ ಸಹಿಸಲಾರದಷ್ಟು ಮಿತಿ ಮೀರಿತ್ತು. ಸ್ವಲ್ಪವೇ ಕಾಡನ್ನ ಸುತ್ತಿದ್ರು ಮುಂದೆ ಹೆಜ್ಜೆ ಹಾಕೋ ಮನಸ್ಸೇ ಹೋಗಿತ್ತು. ಹಿಂದಿರುಗೋ ಹೊತ್ತಿಗೆ ಪಕ್ಕದಲ್ಲೇ ಇದ್ದ ಭದ್ರೆಯ ತಟಕ್ಕೆ ಬಂದು ನಿಂತಾಗ ಬಣ್ಣ ಬದಲಿಸಿದ್ದ ನೀರನ್ನ ಹೊತ್ತು ಅದು ಬೋರ್ಗರಿಯುತ್ತ ಸಾಕ್ತಿತ್ತು. ಮಳೆಗಾಲದ ಶುರುವಲ್ಲೇ ಹೀಗಾದ್ರೆ ಮುಂದೇನು ಅನ್ನೋ ಯೋಚನೆಯೂ ಬಂತು. ಸ್ವಲ್ಪ ಸಮಯ ಕಾಡಲ್ಲೇ ವಹಿಸಿ ಒಂದಷ್ಟು ರಕ್ತ ಜಿಗಣೆಗಳಿಗೆ ಹರಿಸಿ ಮರಳುವಾಗ ಮನಸ್ಸಲ್ಲಿ ಮೂಡಿದ ಒಂದು ಯೋಚನೆ, ಕಾಡು ಅನ್ನೋದು ಎಷ್ಟು ಅದ್ಭುತ ಅಲ್ವಾ. ಒಂದಷ್ಟು ಸಮಯ ಕಾಡಲ್ಲೇ ಕಳೆಯೋಕೆ ಬಂದ ನನಗೆ ಜಿಗಣೆಗಳು ಬಿಡ್ಲಿಲ್ಲ. ಜೀವನ ಪುರ ಈ ಅಡವಿಯೊಳಗೆ ಬದುಕೋ ಪ್ರಾಣಿಗಳಿಗೆ ಇವುಗಳ ಭಯವೇ ಇಲ್ಲ. ನಾಡೊಳಗೆ ಎಲ್ಲ ಇದ್ದು ಬದುಕೋ ಮನುಷ್ಯ ಅಂತಾನೆ ನನಗೆ ಸುಖವಿಲ್ಲ. ಆದ್ರೆ ಕಾಡೊಳಗೆ ಪ್ರತಿದಿನ ಅಳಿವು ಉಳಿವಿನ ಹೋರಾಟದಲ್ಲೇ ಬದುಕುತ್ತವೆ ಈ ವನ್ಯಜೀವಿ ಸಂಕುಲ.